ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾರ್ಯಸಾಧನೆಗಳು. ಈ ಪ್ರಶ್ನೆಗೆ ಉತ್ತರ. ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕ ರದ್ದುಪಡಿಸಿದರು. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸಿದರು. ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದರು. ರೈಲು ಮಾರ್ಗಗಳನ್ನು ನಿರ್ಮಿಸಿದರು. ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಮಾರಿಕಣಿವೆ ಜಲಾಶಯವನ್ನು ನಿರ್ಮಿಸಿದರು. ದೊಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ. ದೊಂಡಿಯಾ ಸೈನಿಕನಾಗಿ ಟಿಪ್ಪು ಸೈನ್ಯವನ್ನು ಸೇರಿದ. 4ನೇ ಮೈಸೂರು ಯುದ್ಧದ ನಂತರ ದಂಗೆ ಎದ್ದನು. ಒಂದು ಸಣ್ಣ ಸೈನ್ಯವನ್ನು ಸಂಘಟಿಸಿದನು. ಅನೇಕ ಅತೃಪ್ತ ಪಾಳೆಗಾರರನ್ನು ಪ್ರೋತ್ಸಾಹಿಸಿದನು. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಂಡನು. ಫ್ರೆಂಚರು ಈತನಿಗೆ ಸಹಾಯ ಮಾಡಿದರು. ವೆಲ್ಲೆಸಿಯು ದೊಂಡಿಯಾವಾಗ್ನನ್ನು ಹತ್ತಿಕ್ಕಿದನು. ಕೊಣಗಲ್ ಎಂಬಲ್ಲಿ ವಾಗ್ನನ್ನು ಹತ್ಯೆಗೈದರು. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮಗಳು. ಈ ಪ್ರಶ್ನೆಗೆ ಉತ್ತರ. ಚೆನ್ನಮ್ಮನೊಂದಿಗೆ ರಾಯಣ್ಣನ ಹೆಸರು ಅಮರವಾಗಿದೆ. ಚೆನ್ನಮ್ಮನೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಯಾದನು. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಸಂಘಟಿಸಿದನು. ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿಗೈದನು. ನಂದಗಡ ಮತ್ತು ಸಂಪಗಾಮಿ ಕಾರ್ಯಾಚರಣೆಯ ಸ್ಥಳಗಳು. ಬ್ರಿಟಿಷರು ಸಂಚಿನಿಂದ ಬಂಧಿಸಿದರು. 1831ರಲ್ಲಿ ನಂದಗಡ್ ಎಂಬಲ್ಲಿ ಹತ್ಯೆಗೈದರು. ವಿವಿಧ ಸಮಾಜ ಸುಧಾರಕರ ಬೋಧನೆಗಳು ಯಾವುವು? ಈ ಪ್ರಶ್ನೆಗೆ ಉತ್ತರ. ಪುರೋಹಿತಶಾಹಿಗೆ ವಿರೋಧ, ವಿಗ್ರಹ ಆರಾಧನೆಗೆ ವಿರೋಧ, ಜಾತಿ ಪದ್ಧತಿಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಅರ್ಥಹೀನ ಪದ್ಧತಿಗಳಿಗೆ ವಿರೋಧ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಅಂತರ್ಜಾತಿ ಪದ್ಧತಿಗಳಿಗೆ ಪ್ರೋತ್ಸಾಹ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ 20 ವರ್ಷಗಳ ಕಾಲವನ್ನು ಮಂದಗಾಮಿಗಳ ಯುಗ ಎಂದು ಕರೆಯುತ್ತಾರೆ. ಇವರು ಬ್ರಿಟಿಷರ ಆಳ್ವಿಕೆ ಹಾಗೂ ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು. ಎಂ.ಜಿ. ರಾನಡೆ, ಗೋಪಾಲ್ ಕೃಷ್ಣ ಗೋಖಲೆ ಮುಂತಾದವರು ಪ್ರಮುಖ ನಾಯಕರಾಗಿದ್ದರು. ಇವರ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ ಎಂದು ಕರೆಯುತ್ತಾರೆ. ಇವರು ಶಿಕ್ಷಣವನ್ನು ಕೊಡಿಸುವುದಕ್ಕೆ ಆದ್ಯತೆ ನೀಡಿದರು ಹಾಗೂ ಸೈನಿಕ ವೆಚ್ಚಗಳನ್ನು ಕಡಿಮೆ ಮಾಡಿಸುವುದು ಇವರ ಗುರಿಯಾಗಿತ್ತು. ಇವರು ದಾದಾಬಾಯಿ ನವರೋಜಿ ಇವರು ಸಂಪತ್ತಿನ ಸೋರಿಕೆ ಎಂಬ ಸಿದ್ಧಾಂತವನ್ನು ಹೊರಡಿಸಿದರು. ಹೆಚ್ಚು ಆಮದು ಕಡಿಮೆ ರಫ್ತು ಇದ್ದಿದ್ದರಿಂದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಲು ಕಾರಣವೆಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ. ಇವರು ತೀವ್ರವಾದ ಬಣವನ್ನು ಪ್ರತಿಪಾದಿಸುವುದು. ಲಾಲ್ ಬಾಲ್ ಪಾಲ್ ಪ್ರಮುಖರು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು. ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಪ್ರೇರೇಪಿಸಿದರು. ದೇಶಾದ್ಯಂತ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು. ಜನರನ್ನು ಸಂಘಟಿಸಿದರು. ಧಾರ್ಮಿಕ ಉತ್ಸವಗಳನ್ನು ಜಾರಿಗೆ ತಂದರು. ಪತ್ರಿಕೆಗಳನ್ನು ಹೊರಡಿಸಿದರು. ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪ್ರಾರಂಭಿಸಿದರು. ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆಯನ್ನು ಹೊರಡಿಸಿದರು. ಬ್ರಿಟಿಷರ ವಿರುದ್ಧ ಸುಭಾಷ್ ಚಂದ್ರ ಅವರು ಹೋರಾಡಿದ ಪಾತ್ರವನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ. ನೇತಾಜಿ ಎಂದು ಪ್ರಸಿದ್ಧರಾಗಿದ್ದರು. ಇವರು ತ್ರಿಪುರ ಮತ್ತು ಹರಿಪುರದ ಅಧ್ಯಕ್ಷತೆಯಲ್ಲಿ ಭಾಗವಹಿಸಿದರು. ಇವರು ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನ ಸಹಾಯವನ್ನು ಯಾಚಿಸಿದರು. ಸುಭಾಷರು ದೆಹಲಿ ಚಲೋಗೆ ಕರೆ ನೀಡಿದರು. ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದರು. ಇವರು ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು. ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನು ಪ್ರಸಾರ ಮಾಡಿದರು. ಇವರು ನನಗೆ ರಕ್ತ ನೀಡಿ ನಿಮಗೆ ಸ್ವಾತಂತ್ರ್ಯ ಕೊಡಲು ಪ್ರಮಾಣಿಸುತ್ತೇನೆ ಎಂದು ಕರೆಯನ್ನಿತ್ತರು. ಇವರು ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷವನ್ನು ಸ್ಥಾಪಿಸಿದರು. ಇವರು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು. ಸಾಮಾಜಿಕ ಸಮಾನತೆಯನ್ನು ರೂಪಿಸುವಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ. ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನು ಮಾಡಿದರು. ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು. ಮಹದ್ ಮತ್ತು ಕಾಲಾರಾಮ್ ಯೋಜನೆಗಳನ್ನು ರೂಪಿಸಿದರು. ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಪ್ರಾರಂಭಿಸಿದರು. ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು. ಭಾರತದ ಸಂವಿಧಾನದ ಶಿಲ್ಪಿ ಎಂದು ಪ್ರಖ್ಯಾತರಾದರು. ಕರಡು ಸಮಿತಿಯ ಅಧ್ಯಕ್ಷರಾದರು. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಜವಾಹರಲಾಲ್ ನೆಹರು ರವರ ಸಾಧನೆಗಳನ್ನು ವಿವರಿಸಿರಿ. ಈ ಪ್ರಶ್ನೆಗೆ ಉತ್ತರ. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿಯಾಗಿದ್ದರು. ವಿದೇಶಾಂಗ ನೀತಿಯನ್ನು ಜಾರಿಗೆ ತಂದರು. ಪಂಚಶೀಲ ತತ್ವಗಳ ಮೇಲೆ ವಿದೇಶಾಂಗ ನೀತಿಯನ್ನು ರೂಪಿಸಿದರು. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು. ಅಲಿಪ್ತ ನೀತಿಯನ್ನು ರೂಪಿಸಿದರು. ಮಿಶ್ರ ಆರ್ಥಿಕ ನೀತಿಯನ್ನು ರೂಪಿಸಿದರು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ಕಾರಣರಾದರೂ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿದರು.
ಅನಕ್ಷರತೆಯ ನಿವಾರಣಾ ಕ್ರಮಗಳು. ಈ ಪ್ರಶ್ನೆಗೆ ಉತ್ತರ: ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಶಿಕ್ಷಣ ಮೂಲಭೂತ ಹಕ್ಕು, ಸಾಕ್ಷರ ಭಾರತ ಕಾರ್ಯಕ್ರಮ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ, 2001ರಲ್ಲಿ ಸರ್ವ ಅಭಿಯಾನ್ ಕಾರ್ಯಕ್ರಮ, ಮಹಿಳಾ ಶಿಕ್ಷಣ ಹಾಗೂ ಜಾಗೃತಿಗೆ ಆದ್ಯತೆ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ, ದಿವ್ಯಾಂಗರ ಶಿಕ್ಷಣಕ್ಕೆ ಆದ್ಯತೆ. ಲಿಂಗ ತಾರತಮ್ಯದ ನಿವಾರಣಾ ಕ್ರಮಗಳು. ಈ ಪ್ರಶ್ನೆಗೆ ಉತ್ತರ: ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಆರಂಭ, ಮಕ್ಕಳ ಸಹಾಯವಾಣಿ 1091 ಆರಂಭ, ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮಹಿಳಾ ಆಯೋಗಗಳ ಸ್ಥಾಪನೆ, ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ, ನಾರಿ ವಂದನಾ ಅಧಿನಿಯಮ ಅಂಗೀಕಾರ. ಭ್ರಷ್ಟಾಚಾರ ನಿರ್ಮೂಲನೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು: ಲೋಕಪಾಲ ಸಂಸ್ಥೆ ಸ್ಥಾಪನೆ, ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ, ಕೇಂದ್ರೀಯ ಜಾಗೃತಿ ದಳ, 1988ರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿ, ಮಾಹಿತಿ ಹಕ್ಕು ಕಾಯ್ದೆ ಜಾರಿ, ಇ-ಆಫೀಸ್ ವ್ಯವಸ್ಥೆ ಯೋಜನೆ, ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆ ಯೋಜನೆ, ಸಿಸಿ ಕ್ಯಾಮೆರಾ ಅಳವಡಿಕೆ. ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಈ ಪ್ರಶ್ನೆಗೆ ಉತ್ತರ: ಮೊದಲು ಕಾರಣಗಳು: ಅರಣ್ಯ ನಾಶ, ಅತಿಯಾಗಿ ಮೇಯಿಸುವಿಕೆ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಇಟ್ಟಿಗೆ ಹೆಚ್ಚು ತಯಾರಿಕೆ. ಪರಿಣಾಮಗಳು: ಪ್ರವಾಹ ಉಂಟಾಗುವಿಕೆ, ನದಿಗಳ ಪಾತ್ರ ಬದಲಾವಣೆ, ಕಡಿಮೆ ನೀರಿನ ಸಂಗ್ರಹ ಸಾಮರ್ಥ್ಯ, ನೀರಿನ ಕಡಿಮೆ ಇಂಗುವಿಕೆ, ಸ್ವಾಭಾವಿಕ ಚಿಲುಮೆಗಳು ಬತ್ತುವಿಕೆ, ಕೃಷಿ ಉತ್ಪಾದನೆ ಮೇಲೆ ದುಷ್ಪರಿಣಾಮ. ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು. ಈ ಪ್ರಶ್ನೆಗೆ ಉತ್ತರ: ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡ ಬದುಗಳನ್ನು ನಿರ್ಮಿಸುವುದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಅರಣ್ಯ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುವುದು, ಚೆಕ್ ಡ್ಯಾಂಗಳ ಬಳಕೆ, ನೀರಿನ ಯೋಜಿತ ಬಳಕೆ, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ ಪ್ರಶ್ನೆಗೆ ಉತ್ತರ: ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ ಸೌಲಭ್ಯ, ಸಂಚಾರ ಸೌಲಭ್ಯ, ಬಂದರುಗಳ ಪೂರೈಕೆ, ಕಾರ್ಮಿಕರ ಪೂರೈಕೆ, ಸರ್ಕಾರದ ನೀತಿ ನಿಯಮಗಳು, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ. ತಾಂತ್ರಿಕತೆ.